ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದು ಸರಿ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಮೇಡಮ್, ಆವಾಗಲೇ ನಾನು ನಿಮಗೆ ಏನು ಮೇಡಮ್ ನೀವು ಇಲ್ಲಿ ಅಂತ ಕೇಳಿದಾಗ ನೀವು ಮದುವೆ ಅಂತ ಹೇಳಿದ್ರಿ ಅಷ್ಟೇ. ಯಾರು ಮದುವೆ ಅಂತ ಹೇಳಿಲ್ಲ. ಮದ್ವೆನಾ? ಗಂಡು ಹೆಣ್ದು? ನಾನೊಂದು ಫೋನ್ ಮಾಡಬೇಕು ಅರ್ಜೆಂಟಾಗಿ. ನಾಚ್ಕೋತವ್ರೆ ಅಂದರೆ ಮದುವೆ ಹೆಣ್ಣು ಇವರೇ ಏನು? ಯಾರ್ ಫೋನ್ ಅದು? ರಿಸೀವ್ ಮಾಡು, ಅಷ್ಟೊತ್ತಿಂದ ಫೋನ್ ಬರ್ತಾನೆ ಇದೆಯಲ್ಲ. ಬೇಡ ಕಣ, ನಿನಗೆ ಮಾತ್ರ ಆಟ ಆಡ್ಸಕ್ ಬರೋದಾ? ನಿನ್ನೆ ನಾನು ಅಷ್ಟು ಸಲ ಕಾಲ್ ಮಾಡಿದ್ರು ನೀನು ರಿಸೀವ್ ಮಾಡಲಿಲ್ಲ, ಈಗ ನಾನು ರಿಸೀವ್ ಮಾಡಬೇಕಾ? ಇರು, ಈಗ ಹೋಗ್ತಿದ್ದೀನಲ್ಲ, ದುಡ್ಡು ರೆಡಿ ಮಾಡ್ಕೊಂಡ್ಮೇಲೆ ನಿನ್ನ ವಿಚಾರಿಸ್ಕೊಳ್ತೀನಿ. ಮಂತ್ರ, ಏನಮ್ಮ ಮಾಡ್ತಿದ್ಯಾ? ಅದು ಈ ನೀರಲ್ಲೆಲ್ಲ ಬರಿಬಾರ್ದಮ್ಮ, ಇದು ಮದ್ವೆ ಮನೆ. ಸಾರಿ ಆಂಟಿ. ಸರಿ ಅಮ್ಮ. ಅವ್ರಿಗೆಲ್ಲ ಹೇಳಿ ರೆಡಿ ಮಾಡಿ ಕರ್ಕೊಂಡು ಬರೋಣ ಬಾ. ಏನು ಮಗ, ಇಷ್ಟು ದೊಡ್ಡ ಮನೆ? ಮನೆ ಮಾತ್ರ ಅಲ್ಲ, ಮನ್ಸು ದೊಡ್ಡದು. ಯಾರು ಬೇಕಿತ್ತ? ವೀರಣ್ಣನ್ ನೋಡ್ಬೇಕಿತ್ತು. ವೀರಣ್ಣವ್ರ? ಇದೇ ಮನೆ. ಕುತ್ಕೊಳ್ಳಿ ಕುತ್ಕೊಳ್ಳಿ, ಕರ್ಕೊಬತ್ತೀನಿ. ಆಯ್ತು. ಯಜಮಾನ್ರೇ. ಏನವಿ, ದುಡ್ಡು ಸಿಗುತ್ತಾ? ತಲೆ ಕೆಡ್ಸ್ಕೊಂಬೇಡ ಮಗ, ಖಂಡಿತ ಸಿಗುತ್ತೆ. ಶ್ರೀಧರ, ನಮ್ಮ ಅವಿ ಒಳಗಡೆ ಕರ್ಕೊಂಬರುತ್ತಾನೆ. ನೀವೇ ಅಲ್ವಾ ಯಜಮಾನ್ರೆ, ಯಾರಾದ್ರೂ ಬಂದ್ರೆ ವಿಚಾರಿಸಿ ನನ್ನನ್ನು ಕರಿ ಅಂತ ಹೇಳಿದ್ದು. ನಾನು ಏನು ಹೇಳಿದ್ರೆ ನೀನೇನು ಅರ್ಥ ಮಾಡ್ಕೋತ. ಒಳ್ಳೆ ಪೆದ್ಗುಂಡನ ಕತೆ ಆಯ್ತಲ್ಲ ನಿಂದು. ಅಯ್ಯ ನೀನ ಇವ್ರನ್ನೆಲ್ಲ ಹೊರಗಡೆ ಕೂರ್ಸ್ ಮಾತಾಡಿಸ್ತಾ ಇದೆ. ಏನಪ್ಪ ನೀನು? ನಮಸ್ತೆ. ನಮಸ್ತೆ. ಕೂತ್ಕೊಳ್ಳಿ. ಕುಡಿಯೋಕೆ ಏನಾರು ತೊಗೊಂಬೋಗು. ಸರಿ ಯಜಮಾನ್ರೆ. ಮತ್ತೆ ಏನಪ್ಪ ಅವಿ, ಹೇಗಿದ್ಯಾ? ಚೆನ್ನಾಗಿದ್ದೀನಣ್ಣ. ಅದೇ ಅಣ್ಣ, ಫೋನಲ್ಲೆಲ್ಲ ವಿಷಯ ಹೇಳಿದ್ನಲ್ಲ. ನನಗೆ ಗೊತ್ತಪ್ಪ. ಇವರು ಸಿಟಿಯಲ್ಲಿ ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ದುಡ್ಡಿನ ಅವಶ್ಯಕತೆ ಇದೆ, ನನ್ನ ಹತ್ರ ಕರ್ಕೊಂಬಂದಿದ್ಯಾ. ಹೌದು. ನನ್ನ ಬಗ್ಗೆ ನಿನಗೆ ಗೊತ್ತು ತಾನೆ. ನಾನು ಈ ಬಡ್ಡಿ ಆಸೆಗೋಸ್ಕರ ಈ ಬಿಸ್ನೆಸ್ ಮಾಡೋನಲ್ಲ. ಅವಶ್ಯಕತೆ ಇದೆ, ದುಡ್ಡು ಕೊಡ್ತೀನಿ. ಸರ್ಕಾರಿ ಬಡ್ಡಿ ಕೊಟ್ರೆ ಸಾಕು, ಆದರೆ ಟೈಮಿಂಗ್ ಸರಿಯಾಗಿ ದುಡ್ಡು ವಾಪಸ್ ಕೊಟ್ಬಿಡ್ಬೇಕು. ಅರ್ಥ ಆಯ್ತಾ? ಸರಿ ಅಣ್ಣ. ಬಾ, ಕೊಡು, ತಗೊಳ್ಳಿ, ಅವ್ರಿಗೆ ಕೊಡು. ಅವಿ, ತುಂಬ ಗೊತ್ತಿರೋರಿಗೆ, ನಿನ್ನ ಹಾಗೆ ನಿನ್ನ ಸ್ನೇಹಿತನ ಕರ್ಕೊಂಬಂದಿದೆಯಲ್ಲ, ಆ ಥರ ಯಾರಾದರೂ ಬೇಕಾದವ್ರಿಗೆ ಸಹಾಯ ಮಾಡ್ತೀನಿ. ಯಾಕೆ ಅಂದರೆ ಹಣ ಬೇರೆಯವ್ರಿಗೂ ತುಂಬ ಅವಶ್ಯಕತೆ ಇರುತ್ತಲ್ವಾ. ಮಾತು ಕೊಟ್ಟ ಹಾಗೆ ಸರಿಯಾದ ಸಮಯಕ್ಕೆ ನಾನು ಹಣ ಕೊಡ್ತೀನಿ. ನೀವು ಒಪ್ಕೊಂಡಾಗೆ ಹಣನ ಮತ್ತೆ ವಾಪಸ್ ಕೊಡಬೇಕು. ಖಂಡಿತ ಸರ್, ನಾನು ಕೊಟ್ಟ ಮಾತನ್ನ ತಪ್ಪಲ್ಲ. ಒಪ್ಕೊಂಡಿರೋ ಟೈಮ್ಗೆ ನಾನು ನಿಮ್ಮ ಅಮೌಂಟ್ನ ರಿಟರ್ನ್ ಮಾಡ್ತೀನಿ. ಸರಿ, ಎಷ್ಟು ಬೇಕು? ಅದು 50 ಲಕ್ಷ ಬೇಕಿತ್ತು.
50 ಲಕ್ಷನಾ? ಹೌದು ಸರ್. ಸರಿಯಪ್ಪ, ಕೊಡ್ತೀನಿ. ಆದರೆ ಇವತ್ತು ಹೇಗಿರ್ತಿರೋ ಹಣ ವಾಪಸ್ ಕೊಡುವಾಗಲೂ ಹಾಗೇ ಇರಬೇಕು. ವ್ಯವಹಾರದಲ್ಲಿ ಸ್ನೇಹ ಸಂಬಂಧಗಳು ಕೆಟ್ಟೋಗ್ಬಾರ್ದು. ಏನು ಹೇಳ್ತೀರಾ? ಖಂಡಿತ ಸರ್. ಅಣ್ಣ, ನೀವು ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಅದ್ರ ಜವಾಬ್ದಾರಿ ನಂದು, ನಾನು ಕೊಡಿಸ್ತೀನಿ. ನೀನೇನೋ ನಿನ್ನ ಸ್ನೇಹಿತನಿಗೋಸ್ಕರ ತೊಂದರೆ ತಗೋತೀಯಾ? ನಾಳೆ ಏನೋ ಹೆಚ್ಚು ಕಡಿಮೆ ಆಯಿತು ತಿಟ್ಕೋ, ನಿಮ್ಮ ತಂದೆ ಜೊತೆ ನಂಗಿರೋ ಸ್ನೇಹನ ಹೊರಟೋಗುತ್ತಲ್ವಾ? ಅದಾಗಬಾರ್ದು ಅಂತಲೇ ನಾನು ಹೇಳ್ತಾ ಇರೋದು. ಏನೋ ಹಾಗೆಲ್ಲ ಏನೂ ಆಗದೆ ಇರೋ ಥರ ನಾನು ನೋಡ್ಕೊಳ್ತೀನಿ ಸರ್. ನನ್ನ ನಂಬಿ. ನೋಡಿ, ಇದು ನಂಬಿಕೆ ವಿಷಯ ಅಲ್ಲ, ದುಡ್ಡಿನ ವಿಷಯ. ಆದರೂ ನಮ್ಮ ಅವಿ ಬಂದಿದ್ದಾನೆ ಅಂದಮೇಲೆ ಇಲ್ಲ ಅನ್ನಕ್ಕೆ ಮನಸ್ಸು ಬರ್ತಾ ಇಲ್ಲ. ಅತ್ಗೆ ಹಾ ಹಾ ಬಂದೆ. ಏನಮ್ಮ? ಅತ್ಗೆ ಯಾಕೆ ಹಾಗೆ ನೋಡ್ತಿದ್ಯಾ? ಅತ್ಗೆ ಅಲ್ಲಿ ಕೂತಿದಾರಲ್ಲ, ಅವ್ರನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಯಾರತ್ಗೆ ಅವರು? ಅದು ನಂಗೂ ಗೊತ್ತಿಲ್ಲ ಅಚ್ಚು. ನಿಮ್ಮ ಅಣ್ಣನ್ ನೋಡಕ್ ಬಂದಿದ್ದಾರೆ. ಅಣ್ಣನ್ಗೆ ಈ ತರ ಫ್ರೆಂಡ್ಸು ಇದ್ದಾರಾ? ಈ ತರ ಅಂದ್ರೆ? ಅಂದ್ರೆ ಇಷ್ಟು ಸ್ಮಾರ್ಟ್ ಆಗಿ. ಹೇ ಸುಮ್ನಿರೆ, ಯಾವಾಗ್ಲೂ ಹುಡುಗಾಟ ನಿನ್ಗೆ. ಸರಿ ಬಾ. ಒಂದ್ ನಿಮಿಷ. ನಿಮ್ಮ ಅಕೌಂಟ್ ಡೀಟೇಲ್ಸು, ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸನ್ನ ನಮ್ಮ ಅವಿ ಹತ್ರ ಕೊಟ್ಬಿಡಿ. ನಾನೊಂದ್ಸಲ ನೋಡಿ ಆಮೇಲೆ ನಿಮ್ಮ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ. ಇಲ್ಲ ಅಂದರೆ ಕ್ಯಾಶೇ ಕೊಟ್ಬಿಡ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮಿಂದ ತುಂಬ ಸಹಾಯ ಆಗುತ್ತೆ. ನೀವು ಹೇಳಿದ ಟೈಮ್ಗೆ ನಾನು ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. ಅಷ್ಟು ಮಾಡಿಬಿಟ್ರೆ ನಂಗೆ ಸಾಕು. ಸರಿ ಸರ್, ನಾವಿನ್ನು ಬರ್ತೀವಿ. ಸರಿ, ಹೊರಟು ಬನ್ನಿ. ಒಳ್ಳೇದಾಗಲಿ. ನಮಸ್ಕಾರ. 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 ಹೊರಟು ಬಪ್ಪ. ಅಮ್ಮೋರೆ, ಈಗಷ್ಟೇ ಇಬ್ರು ಹೋದ್ರಲ್ಲ, ಅವ್ರು ಯಾರು ಅಂತ ಗೊತ್ತಿದೆಯಾ ನಿಮ್ಗೆ? ಅಮ್ಮೋರೆ, ಈಗಷ್ಟೇ ಇಬ್ರು ಹೋದ್ರಲ್ಲ, ಅವ್ರು ಯಾರು ಅಂತ ಗೊತ್ತಾ ನಿಮ್ಗೆ? ಏನ್ ಶಂಕ್ರು? ನಾನು ಆಗ್ಲಿಂದ ಮಾತಾಡ್ತೇನೆ ಇದ್ದೀನಿ ನಿಮ್ ಜೊತೆ. ಹೌದಾ? ನಾನೇನು ಕಮಲ್ ಹಾಸನ್ ಆಕ್ಟ್ ಮಾಡ್ತಾರಲ್ಲ, ಮೋನ್ ಆಕ್ಟಿಂಗ್ ಅದ್ ಮಾಡ್ತಿದ್ಯಾ ಅನ್ಕೊಂಡೆ. ಹೇಳಿ. ಈಗಷ್ಟೇ ಇಬ್ರು ಹೋದ್ರಲ್ಲ ಅಮ್ಮೋರೆ? ಹೋದ್ರು. ಅವ್ರು ಯಾರು ಅಂತ ನಿಮ್ಗೆ ಗೊತ್ತಿದ್ಯಾ? ಹಾ, ಗೊತ್ತು. ನಿಮಗೆ ಅವರು ಗೊತ್ತಾ? ಗೊತ್ತಿರೋದಕ್ಕೆ ಗೊತ್ತು ಅಂತ ಹೇಳ್ತಿರೋದು ಶಂಕರು.